ಸಿಎಂ ಪುತ್ರ ಹುಬ್ಬಳ್ಳಿಯಲ್ಲಿ ಆಪರೇಷನ್ ಮಾಡಿದ್ರ ಅಥವಾ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಅವರು ಹೋದ ನಂತರ ಒಂದು ಬೆಳವಣಿಗೆ ಅಂತೂ ಆಗಿದೆ. ಏನದು ಹೇಳ್ತೀನಿ ನಿಮಗೆ. ಸಿಎಂ ಅತ್ಯಾಪ್ತ ಶಾಸಕರಾಗಿರುವಂತಹ ಶಾಸಕ ಕೋನರೆಡ್ಡಿ ಮತ್ತು ಪ್ರಸಾದ್ ಅಬ್ಬಯ್ಯ ಅವರ ಭೇಟಿ ಆಗಿದೆ. ಕೋನರೆಡ್ಡಿ ಅವರು ತುಂಬಾ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಫ್ರೆಂಡ್ ಸರ್ಕಲ್ ಅಂತ ನಾವೇನು ಕರಿತೀವಿ ಅದ್ರಲ್ಲಿ ಗುರುತಿಸಿಕೊಂಡವರು. ಬಹಿರಂಗ ಹೇಳಿಕೆ ನೀಡದಂತೆ ಹೈಕಮಾಂಡ್ ಸೂಚಿಸಿದೆ ಅಂತ ಅವರು ರಿಯಾಕ್ಷನ್ ಎಲ್ಲ ಕೊಟ್ಟರು. ಪ್ರಸಾದ್ ಅಬ್ಬಯ್ಯ ಮತ್ತು ನನ್ನ ಭೇಟಿ ವೈಯಕ್ತಿಕ ಅಷ್ಟೇ, ವೆರಿ ಪರ್ಸ್ನಲ್ಲು, ಇನ್ನೇನು ರಾಜಕೀಯ ಚರ್ಚೆ ಆಗಿಲ್ಲ ಅಂತೆಲ್ಲ ಅವರು ರಿಯಾಕ್ಷನ್ ಅನ್ನ ಕೊಟ್ಟರು. ಬಟ್ ಹಲವು ಸಂದರ್ಭದಲ್ಲಿ ನೆನಪಿರಲಿ, ಕ್ಯಾಮ್ರಾ ಮುಂದೆ ಕೊಡುವಂತಹ ರಿಯಾಕ್ಷನ್ ಬೇರೆ ಇರುತ್ತೆ, ಚರ್ಚೆ ಆಗಿರುವ ವಿಚಾರಗಳು ಬೇರೆ ಇರುತ್ತೆ. ನಾನು ಮಾತಾಡಲ್ಲ ಅಂತ ಶಾಸಕ ಕೋನರೆಡ್ಡಿ ಅವರು ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ರಿಯಾಕ್ಷನ್ ಕೊಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಸದ್ಯ ರಾಜಕೀಯದಲ್ಲಿ ಬದಲಾವಣೆ ಮಾತುಕತೆ ಬರ್ತದೆ, ಅದರ ಜೊತೆಗೆ ಒಂದಿಷ್ಟು ಬೆಳವಣಿಗೆ ನಡೀತಿದೆ. ಈಗ ವಿಶೇಷವಾಗಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅವ್ರ ಮನೆಗೆ NH ಕೋನರೆಡ್ಡಿ ಅವರು ಭೇಟಿ ನೀಡಿರುವಂಥದ್ದು. ಸೊ ಬಗ್ಗೆ ಮಾತನಾಡಲು ಅವರಿದ್ದಾರೆ. ಸರ್, ಏನು ವಿಶೇಷ ಸರ್ ಭೇಟಿ? ನಮ್ಮದು ಪ್ರಸಾದ್ ಅಬ್ಬಯ್ಯವ್ರ ಭೇಟಿ ಏನು ಹೊಸದಲ್ಲ, ನಿರಂತರವಾಗಿ ಅವರ ಅಂತರ್ಗತೆ ನಾವಿರ್ತೀವಿ. ನನ್ನ ಮಗನ ಮದುವೆ 7ನೇ ತಾರೀಕಿದೆ, ಅವ್ರಿಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದೇವೆ, ನಾವು ನಮ್ಮ ಮನೆಯವ್ರು ಸೇರಿ ಬಂದೇವೆ. ಹಾಂ ಸರ್. ಅಲ್ಲ, ಸಹಜವಾಗಿ ಸರ್ ಭೇಟಿ ಆಗ್ತಾ ಇರ್ತೀರಿ, ಮನೆಗೆ ಬಂದು ಈ ಸಂದರ್ಭದಲ್ಲಿ ಭೇಟಿ ಆಗೋದು ಸ್ವಲ್ಪ ಕುತೂಹಲ. ಅದೇ ನಿಮಗೆ ಈ ವಿಚಿತ್ರ ಅದು. ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಬಂದೀನಿ, ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗೀನಿ, ಆಮೇಲೆ ಖರ್ಗೆ ಸಾರ್ ಮನೆಗೆ ಹೋಗೀನಿ, ಇವತ್ತು ಪ್ರಸಾದ್ ಅಬ್ಬಯ್ಯವ್ರ ಮನೆಗೆ ಬಂದೀನಿ. ಹಿಂಗೆ ಶಾಸಕರು ಜನಸಂಪರ್ಕ ಮಾಡ್ತಕ್ಕಂಥದ್ದು ಏನು ಹೊಸದಲ್ಲ, ಭೇಟಿ ಆಗ್ತಕ್ಕಂಥದ್ದು ನಮ್ಮ ಪ್ರಕ್ರಿಯೆ. ಓಕೆ ಸರ್. ಸರ್, ಈಗ CM ಬದಲಾವಣೆ ಮಾತು ಕೇಳಿ ಬರ್ತಾ ಇದೆ, ಸಹಿ ಸಂಗ್ರಹ ನಡೀತಾ ಇದೆ, ತಮಗೇನಾದರೂ ಫೋನ್ ಬಂದಿತ್ತಾ ಸರ್ ಡೆಲ್ಲಿಯಿಂದ? ನೋಡಿ, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಸುರ್ಜಿವಾಲ ಸಾಹೇಬರು ಒಂದು ಸಂದೇಶವನ್ನು ಕೊಟ್ಟರೆ, ಯಾವ ಶಾಸಕರು ಕೂಡ ಯಾವುದೋ ವಿಷಯನ ಚರ್ಚೆ ಮಾಡಬಾರ್ದು ಅಂತ, ಯಾವುದೇ ಚರ್ಚೆನ ನಾವು ಮಾಡಬಾರ್ದು ಅಂತ ಹೈಕಮಾಂಡ್ನಿಂದ ಡೈರೆಕ್ಟರ್ ಬಂದ ಮೇಲೆ ನಾವು ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಚರ್ಚೆ ಏನಿದ್ರೂ ಹೈಕಮಾಂಡ್ ತೀರ್ಮಾನ ಅಂತಿಮ. CM ಸಿದ್ದರಾಮಯ್ಯ 5 ವರ್ಷವಾಗಿ ಅಲ್ಲ, ಅದ್ರ ಬಗ್ಗೆ ಯಾರಿಗೂ ಮಾತಾಡಬಾರ್ದು. ಯಾರು ನಮ್ಗೆ ಹೈಕಮಾಂಡ್ ಡೈರೆಕ್ಷನ್ ಆಗೈತಿ, ಹಂಗೆ ಫಾಲೋ ಮಾಡ್ಬೇಕು, ನಾ ಮಾತಾಡ್ಬೇಕು. ಇರೋ ಸತ್ಯ ಹೇಳಕ್ಕೆ ಯಾಕೆ ಸರ್? CM ಇರ್ತಾರಂತ ಹೇಳಿ ಅಥವಾ ಇಲ್ಲ ಅಂತ? ಹಂಗೆ ಪ್ರಶ್ನೆ ಬಂದಿಲ್ಲ. ಇದೆ ಏನೇ ಬದಲಾವಣೆ ಮಾಡಬೇಕಾದ್ರು, ಇದು ಮಾಡಬೇಕಾದ್ರು ನಮ್ಮ ಹೈಕಮಾಂಡ್ ಐತಲ್ಲ, ಆ ತೀರ್ಮಾನ ಅಂತಿಮ.